ರಸ್ತೆ ಇದೆಯಂತ ನಂಬಿಸಿ 19 ಕಾರ್ಖಾನೆಗಳಿಗೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. ಜಾಗ ಬಾಡಿಗೆ ಪಡೆದು ಫ್ಯಾಕ್ಟರಿ ಮಾಲೀಕರು ಸದ್ಯ ಕಂಗಾಲಾಗ್ಬಿಟ್ಟಿದ್ದಾರೆ. ಸಂಚಾರಕ್ಕೆ ರಸ್ತೆನೇ ಇಲ್ಲದೆ ಫ್ಯಾಕ್ಟರಿಗಳ ಕಾರ್ಯವೇ ಸ್ಥಗಿತ ಆಗಿದೆ. ಸೌಂದರ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇಂಡಸ್ಟ್ರಿಗಳದ್ದು. ಬೆಂಗಳೂರಿನ ಅಂದ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಸೌಂದರ್ಯ ಎಸ್ಟೇಟ್ ಇದು. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಮಾಲೀಕ ಡೋಂಟ್ ಕೇರ್ ಅನ್ನುವಂಥ ಆಟಿಟ್ಯೂಡ್ ನ ತೋರಿಸ್ತಿದ್ದಾನಂತೆ. ಸದ್ಯ ಆತನ ವಿರುದ್ಧ ದೂರು ದಾಖಲಾಗಿದೆ. ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಜಾಗದ ಮಾಲೀಕ ರಮೇಶ್ ಮೌಲ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಸ್ತೆ ಇದೆಯಂತ ನಂಬಿಸಿ 19 ಕಾರ್ಖಾನೆಗಳಿಗೆ ಮೋಸ ಮಾಡಿರುವಂತಹ ಆರೋಪ ಇದು. ಆ ದೃಶ್ಯವನ್ನ, ಆ ಜಾಗವನ್ನ ಗಮನಿಸ್ತಾ ಇದ್ದೀನಿ. ಮತ್ತೊಂದು ಕಡೆಗೆ ಆ ಸೈಟ್ನ ಮಾಲೀಕ, ಆ ಜಾಗದ ಮಾಲೀಕ ರಮೇಶ್ ಮೌಲ್ಯ ಅವರ ಫೋಟೋ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಅಂದ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಎಸ್ಟೇಟ್ ಇದು. ಬಿಜೆಪಿ ಮುಖಂಡ ರಮೇಶ್ ಮೌಲ್ಯ ಅವರಿಗೆ ಸೇರಿರುವಂತಹ ಎಸ್ಟೇಟ್. ಸುಮಾರು 6 ಎಕರೆ ಜಾಗದಲ್ಲಿರುವಂತಹ ಇಂಡಸ್ಟ್ರಿಯಲ್ ಎಸ್ಟೇಟ್. ಸುಮಾರು 2021ರಲ್ಲಿ 19 ಕೈಗಾರಿಕೆಗಳಿಗೆ ಜಾಗವನ್ನ ಬಾಡಿಗೆ ನೀಡುವಂತಹ ಕೆಲಸವನ್ನ ರಮೇಶ್ ಅವರು ಮಾಡಿದ್ರು. ಆ ಸಂದರ್ಭದಲ್ಲಿ ರಸ್ತೆ ವ್ಯವಸ್ಥೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ನಂಬಿಸಿದ್ರು. ಅವ್ರ ಮಾತನ್ನ ನಂಬಿ ಇವ್ರು ಜಾಗ ತಗೊಂಡ್ರು, ಫ್ಯಾಕ್ಟರಿಯನ್ನ ಶುರು ಮಾಡಿದ್ರು. ಆದ್ರೆ ಈಗ ತಮ್ಮ ವಸ್ತುಗಳನ್ನ ಸಾಗಿಸೋಕೆ, ತಮ್ಮ ವಹಿವಾಟುಗಳನ್ನ, ತಮ್ಮ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡೋಕೆ, ಸಾಗಿಸುವುದಕ್ಕೆ ಸೂಕ್ತವಾದಂತಹ ರಸ್ತೆಯೇ ಇಲ್ಲ. ರಮೇಶ್ ಮೌಲ್ಯ ಅವ್ರ ಮುಖಾಂತರ ಅವ್ರನ್ನ ಇದು ಮಾಡಿದಾಗ ನಮಗೆ ಅವ್ರ ಜಾಗ ಕೊಟ್ಟರು. ನಾವೇ ಕಟ್ಕೊಂಡಿರೋದು. ಇಲ್ಲಿವರೆಗೆ ನಮಗೇನು ಸಮಸ್ಯೆ ಇಲ್ಲ. ನಮಗೆ ಅವ್ರು ಸ್ಟಾರ್ಟಿಂಗಲ್ಲೇ ಓಡಾಡೋಕ್ಕೆ ಇದೇ ದಾರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾವು ಇದರಲ್ಲೇ ಓಡಾಡ್ತಾ ಇದ್ವಿ. ನಮಗಿದು ಪ್ರೈವೇಟ್ ಜಾಗ ಅನ್ನೋದು ಗೊತ್ತಿರಲಿಲ್ಲ. ಈಗ ಮೊನ್ನೆ 15ನೇ ತಾರೀಕಿಂದ ಅವ್ರೇನು ಮಾಡಿದ್ದಾರೆ, ಬಂದು ಕಾಂಪೌಂಡ್ ಹಾಕಿದ ಮೇಲೆ ಇದು ದಾರಿ ಬಂದಾಯಿತು. ಇದರಲ್ಲಿ ಸಮಸ್ಯೆ ಇನ್ನೊಂದು ಏನು ಮುಖ್ಯ ಸಮಸ್ಯೆ ಅಂದರೆ, ಈ ದಾರಿ ಜಾಗ ಬಿಟ್ಟರೆ ಮತ್ತು ಎಲ್ಲೂ ಕೂಡ ನಾವು ಹೋಗೋಂಗಿಲ್ಲ. ಪಕ್ಕದಲ್ಲಿ ಆ ಕಡೆ ಮೋರಿ, ಬೇರೆ ದಾರಿನೇ ಇಲ್ಲ. ನಾನೊಂದು ಪ್ರಶಸ್ತಿ ಮಾಡ್ಯುಲರ್ ಅಂತ ಇಂಡಸ್ಟ್ರಿ ಇದೆ. ಸೊ ಮಾಡ್ಯುಲರ್ ಫ್ಯಾಕ್ಟ್ರಿ ನಮ್ಮದು. ಸೊ ಇಲ್ಲಿಂದ ನಾವು ಮೆಟೀರಿಯಲ್ ತೊಗೊಂಡು ಹೋಗಬೇಕಾದ್ರೆ ನಮ್ಮ ರಸ್ತೆ ಇಲ್ಲ. ನಮ್ಮ ಮೊದಲನೇದೇನಾಗಿತ್ತು, ನಾವು 2016ರಲ್ಲಿ ಇಲ್ಲಿ ಬಂದಿರ್ತೀವಿ. 2016 ನಂತರ ನಾವು ಇದುವರೆಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಈಗ ಇದು ಸಮಸ್ಯೆ ಸ್ಟಾರ್ಟ್ ಆಗಿ ಒಂದು 10 ದಿನ ಆಯಿತು. 10 ದಿನ ಆಯಿತು. ಸೊ ನಮಗೆ ಮೊದಲನೇದಾಗಿ ರಸ್ತೆ ಇದೆ. ಆ್ಯಕ್ಚುಲಿ 2016ರಿಂದಲೂ ಕೂಡ ಇದೇ ರೋಡ್ ಇದ್ದಿದ್ದು ನಮಗೆ. ಅದುವರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಸ್ಟಾರ್ಟ್ ಮಾಡಿರುವಂತಹ ಫ್ಯಾಕ್ಟರಿಗಳಿಗೆ ಪ್ರಾಡಕ್ಟ್ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ಆ ಫ್ಯಾಕ್ಟ್ರಿಗೆ ಬರೋದಕ್ಕೆ ರಸ್ತೆ ಇಲ್ಲ ಅಂದ್ರೆ ವಿಪರ್ಯಾಸ. ಹಾಗಾದ್ರೆ ಏನಾಯ್ತು? ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬರಲಿಲ್ವಾ? ಪ್ರಶ್ನೆ ಮಾಡಿದ್ರೆ ಆ ಫ್ಯಾಕ್ಟರಿಯ ಜಾಗದ ಮಾಲೀಕ ರಮೇಶ್ ಮೌಲ್ಯ ಏನು ಉತ್ತರವನ್ನ ಕೊಡ್ತಿದ್ದಾರಂತೆ? ವಿದೇಶಿ ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿರುವಂತಹ ಸುಮಾರು 19 ದೊಡ್ಡ ಕೈಗಾರಿಕೋದ್ಯಮಿಗಳು ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸಾವಿರಾರು ಎಂಪ್ಲಾಯೀಸ್ ಇವತ್ತು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಕೈಗಾರಿಕೋದ್ಯಮಿಗಳಿಗೆ ಆ ಒಂದು ಭೂಮಿಯನ್ನು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಸುಳ್ಳು ಮಾಹಿತಿ ಜೊತೆಗೆ ಒಂದಷ್ಟು ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಅಗ್ರಿಮೆಂಟನ್ನು ಮಾಡಿಕೊಟ್ಟಿರುವಂಥದ್ದು ಇವತ್ತು ಸಮಸ್ಯೆಗೆ, ಕೈಗಾರಿಕೋದ್ಯಮಿಗಳ ಸಮಸ್ಯೆಗೆ ಕಾರಣ ಆಗಿರುವಂಥದ್ದು. ಇಲ್ಲಿ ಆಗಿರುವಂಥದ್ದಿಷ್ಟೇ, 2021ರ ಸಮಯದಲ್ಲಿ ಅಂದ್ರಹಳ್ಳಿಯಲ್ಲಿರುವಂತಹ ಸೌಂದರ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಸುಮಾರು 6 ಎಕರೆ ಪ್ರದೇಶದಲ್ಲಿರುವಂಥದ್ದು. ಈ 6 ಎಕರೆ ಕೈಗಾರಿಕಾ ಪ್ರದೇಶ ಏನಿದೆ, ಇದಕ್ಕೆ ಪೂರ್ವ ಭಾಗದಲ್ಲಿರುವಂಥದ್ದು ಕೆರೆ, ಉತ್ತರ ಭಾಗದಲ್ಲಿ ಬರುವಂಥದ್ದು ರಾಜಕಾಲುವೆ, ಜೊತೆಗೆ ದಕ್ಷಿಣ ಭಾಗದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರ ತೋಟ ಇದೆ. ಆದರೆ ಇದಕ್ಕೆ ರಸ್ತೆ ಇರುವಂಥದ್ದು ಪಶ್ಚಿಮಕ್ಕೆ ಅಂದ್ರಹಳ್ಳಿ ಮುಖ್ಯ ರಸ್ತೆ ಜೊತೆಗೆ ಸೌಂದರ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಏನಿದೆ ಅದಕ್ಕೆ ಕನೆಕ್ಟ್ ಮಾಡುವಂತಹ ಒಂದಷ್ಟು 30 ಅಡಿಗಳಷ್ಟು ಜಾಗ ಇರುವಂಥದ್ದು. ಆದರೆ ಆ 30 ಅಡಿಗಳಷ್ಟು ಅಗಲ ಇರುವಂತಹ ಜಾಗವನ್ನು ರಸ್ತೆ ಜಾಗ ಅಂತ ನಂಬಿಸಿ ಸುಮಾರು 19ಕ್ಕೂ ಹೆಚ್ಚು ಕೈಗಾರಿಕೋದ್ಯಮಿಗಳಿಗೆ ನೆಲಬಾಡಿಗೆ ಆಧಾರದ ಮೇಲೆ ಭೂಮಿಯನ್ನು ಅಲಾಟ್ ಮಾಡಿಕೊಟ್ಟಿರ್ತಾರೆ 2021ರಲ್ಲಿ. ಆದರೆ ಕಳೆದ 5 ದಿನಗಳ ಹಿಂದಷ್ಟೇ ಆ ಒಂದು 30 ಅಡಿಗಳ ಅಗಲವಷ್ಟು ಜಾಗ ಏನಿದೆ, ಅಂದ್ರಹಳ್ಳಿ ಮುಖ್ಯ ರಸ್ತೆ ಜೊತೆಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾಗೆ ಸಂಪರ್ಕಿಸುವಂತಹ ಆ ರಸ್ತೆಗೆ ಒಂದು ರಾತ್ರಿ ಅಥವಾ ಹಗಲಿನಲ್ಲಿ ಕಾಂಪೌಂಡನ್ನು ಹಾಕೊಳ್ಳಾಗಿರುವಂಥದ್ದು. ಆ ಕಾಂಪೌಂಡ್ ಹಾಕುವಂತಹ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಇದು ನಮ್ಮ ಖಾಸಗಿ ಸ್ವತ್ತು, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಕೂಡ ನಮ್ಮ ಬಳಿ ಇದೆ, ಹಾಗಾಗಿ ನಾವು ಕಾಂಪೌಂಡನ್ನು ಹಾಕ್ಕೊಳ್ತಾ ಇದ್ದೀವಿ, ಇದಕ್ಕೆ ಏನೇ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ರೆ ನಿಮ್ಮ ಮಾಲೀಕರ ಬಳಿ ಹೋಗಿ ನೀವು ಅದನ್ನು ಬಗೆಹರಿಸಿಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಕೈಗಾರಿಕೋದ್ಯಮಿಗಳು ಕೂಡ ಆತಂಕಕ್ಕೆ ಒಳಗಾಗ್ತಾರೆ. ಯಾಕಂದರೆ ಅವರಿಗೆ
ಕೈಗಾರಿಕೋದ್ಯಮಿಗಳೇ ಇರುವಂಥದ್ದು ಅದೊಂದೇ ಒಂದು ರಸ್ತೆ. ಆ ಒಂದು ರಸ್ತೆ ಬಿಟ್ಟರೆ ಯಾವುದೇ ಬೇರೆ ಮಾರ್ಗದಲ್ಲಿ ಸಂಪರ್ಕ ಕಲ್ಪಿಸುವಂಥ ಮಾರ್ಗಗಳೇ ಇಲ್ಲ, ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂಥದ್ದು. ಇದರಿಂದಾಗಿ ಅವರು ತಮ್ಮ ಮಾಲೀಕರಾಗಿರುವಂಥ ರಮೇಶ್ ಮೌಲ್ಯ ಏನಿದ್ದಾರೆ 2021ರಲ್ಲಿ ನೆಲ ಬಾಡಿಗೆ ಆಧಾರದ ಮೇಲೆ ಸುಮಾರು 19 ಕೈಗಾರಿಕೆಗಳಿಗೆ ಭೂಮಿಯನ್ನು ಕೊಟ್ಟಿದ್ರು. ಅವರಿಗೆ ಕರೆ ಮಾಡಿ ಕೇಳಿದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸಿಕೊಡ್ತೀನಿ ಅಂತ ಹೇಳ್ತಾರೆ. ತದನಂತರದಲ್ಲಿ ಅವರು ಫೋನನ್ನು ಕೂಡ ರಿಸೀವ್ ಮಾಡೋದಿಲ್ಲ. ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನ ಮಾಡ್ಕೊಳ್ಳಿ ಅನ್ನೋ ಒಂದು ಉತ್ತರವನ್ನ ರಮೇಶ್ ಮೌಲ್ಯ ಅವರು ಕೊಡ್ತಾರೆ. ಇವರೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತವರು, ಜೊತೆಗೆ ಸ್ಥಳೀಯ ಬಿಜೆಪಿ ಮುಖಂಡರಾಗಿ ಕೂಡ ಈ ರಮೇಶ್ ಮೌಲ್ಯ ಅವರು ಗುರುತಿಸಿಕೊಂಡಿದ್ದಾರೆ. ಹೀಗಿರುವಾಗ ಕೈಗಾರಿಕೋದ್ಯಮಿಗಳು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ ಗಳನ್ನ ಹಾಕಿದ್ದಾರೆ, ಸಾವಿರಾರು ಎಂಪ್ಲಾಯೀಸ್ ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಕೈಗಾರಿಕೋದ್ಯಮಿಗಳ ಅಹವಾಲನ್ನ ಕೇಳಬೇಕಾಗಿತ್ತು, ಅವರ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕಾಗಿತ್ತು. ಆದ್ರೆ ಈತ ಸ್ಥಳಕ್ಕೆ ಬರಲಿಲ್ಲ. ಇದರಿಂದ ರೊಚ್ಚಿಗೆದ್ದಂತಹ ಎಲ್ಲ ಕೈಗಾರಿಕೋದ್ಯಮಿಗಳು ಜೊತೆಗೆ ಅಲ್ಲಿನ ಉದ್ಯೋಗಿಗಳು ಏಕಾಏಕಿ ಪೊಲೀಸ್ ಠಾಣೆಗೆ ಹೋಗ್ತಾರೆ. ರಮೇಶ್ ಮೌಲ್ಯ ನಮಗೆ ಮೋಸ ಮಾಡಿದ್ದಾರೆ, 2021ರಲ್ಲಿ ನಮಗೆ ಇದು ರಸ್ತೆ ಇದೆ ಅಂತ ತೋರಿಸಿ ನಮ್ಮಿಂದ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡು ನಾವು ಪ್ರತಿ ತಿಂಗಳು ಕೂಡ ಲಕ್ಷಾಂತರ ರೂಪಾಯಿ ಬಾಡಿಗೆನ ಕಟ್ತಾ ಇದೀವಿ, ನಮಗೆ ಮೋಸ ಮಾಡಿ ಈತ ಈಗ ಹೊರಗಡೆ ಬರ್ತಿಲ್ಲ ಅನ್ನೋ ಒಂದು ರೀತಿಯಲ್ಲಿ FIR ಅನ್ನ ಕೂಡ ದಾಖಲು ಮಾಡ್ತಾರೆ. ರಮೇಶ್ ಮೌಲ್ಯ ವಿರುದ್ಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈ ಎಲ್ಲ ಘಟನೆಗಳು ಬೆಳವಣಿಗೆಗಳು ನಡೆದ ನಂತರ ಈ ಖಾಸಗಿ ಸ್ವತ್ತೇನಿದೆ ಆ ಮಂಜಪ್ಪ ಎಂಬ ವ್ಯಕ್ತಿಗೆ ಸೇರಬೇಕಾಗಿರುವಂಥದ್ದು, ಅವರು ಒಂದಷ್ಟು ಅವರ ಕರುಣೆ ಮೇಲೆ, ಅಂದರೆ ಅಲ್ಲಿನ ಕೈಗಾರಿಕೋದ್ಯಮಿಗಳು ಜೊತೆಗೆ ಸಾವಿರಾರು ಎಂಪ್ಲಾಯೀಸ್ಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಒಂದಷ್ಟು ಸಮಯವನ್ನು ಕೊಟ್ಟು ತನ್ನ ಖಾಸಗಿ ಸ್ವತ್ತಿಗೆ ಹಾಕ್ಕೊಂಡಂಥ ಕಾಂಪೌಂಡನ್ನು ತೆರವು ಮಾಡಿಕೊಟ್ಟಿದ್ದಾರೆ. ಇಂತಿಷ್ಟು ಸಮಯ ನಿಮಗೆ ಕೊಡ್ತೀನಿ, ಅಷ್ಟರಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ, ಅಲ್ಲಿ ಅವರು ಕೂಡ ನಿಮಗೆ ಓಡಾಡೋದಕ್ಕೆ ಜಾಗ ಕೊಟ್ಟಿದ್ದೀನಿ ಅನ್ನೋ ಖಾಸಗಿ ಜಾಗವನ್ನು ಅಂತೇಳಿ ಈ ಸದ್ಯಕ್ಕೀಗ ದಾರಿಯನ್ನು ಕೊಟ್ಟಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.